ಆ ಪಿಕ್ಚರ್ ಅಟ್ರ್ ಫ್ಲಾಪ್ ಆಗೋಯ್ತು ಸರ್. 1,16,00,000 ಹಾಕಿದ್ರು ಪ್ರೊಡ್ಯೂಸರು. ಕೊನೆಗೆ ಆ ಸಿನಿಮಾಗೆ ಬಂದಿದ್ದು 30,00,000 ಸರ್, ಅಷ್ಟೇ ದುಡ್ಡು ಬಂದಿದ್ದು. ಕೆಲವರು ಪೇಪರ್ಗಳು ಎತ್ಕೊಂಬರೋರು, ಖಾಲಿ ಪೇಪರ್ನ. ಇಲ್ಲೇನಿಲ್ಲಮ್ಮ, ಇಲ್ಲಿ ಸೈನ್ ಹಾಕ್ಬಿಡು, ನೀನು ಸಿನಿಮಾ ಮಾಡ್ಕೊಡ್ತೀಯ ಅನ್ನೋದಕ್ಕೆ ಅನ್ನೋರು. ಸರ್ ಇಲ್ಲೇನು ಮ್ಯಾಟ್ರೇ ಇಲ್ಲ, ಹೆಂಗೆ ಸೈನ್ ಹಾಕ್ಲಿ? ಅನಿಷ್ಕಾ ಹೋಟ್ಲ್ ಹತ್ರ ಹೋಯ್ತು ಅಂದರೆ ಅಲ್ಲಿ ಒಂದು ದೊಡ್ಡ ಗ್ಯಾಂಗೇ ಇರ್ತಿತ್ತು, ಎಲ್ಲ ಬರೀ ಫ್ರಾಡ್ಗಳೇ. ಓಕೆ, ಫಸ್ಟ್ ಸಿನಿಮಾ ಸರಿ, ಏನೋ ಅಟ್ಲೀಸ್ಟ್ ಒಂದು ಪೆಟ್ರೋಲ್ ಕನ್ವೆನ್ಸು ಅಥವಾ ಏನೋ ಒಂದು ನೋಡ್ಕೋತಾರಲ್ಲ ಹೋಯ್ತು ಅಂದರೆ ಅಂತ ನಾನು ಹೋಗಿದ್ದೆ ಸರ್. 75 ದಿನಕ್ಕೆ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟಿದ್ದು 500 ರೂಪಾಯಿ ಸರ್. Investing in cinemas without cinema knowledge is injurious to you, your family, and the audience too. Annadata sukhi bhava. ನಾವೇ ಕಷ್ಟಪಟ್ಟು ಬರಬೇಕು ಅಲ್ಲೂ ದರ್ಶನ್ ಸರ್ ಹೇಳಿದ್ದು ನನ್ನ ತಲೆಯಲ್ಲಿ ಕೂತ್ಕೋತು ಸರ್. ನಾನು ಅದಕ್ಕೆ ಇವತ್ತವರೆಗೂ ದರ್ಶನ್ ಸರ್ ಹತ್ರ ಹೋಗ್ತೀನಿ, ಮಾತಾಡಿಸ್ತೀನಿ. ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗೇ ಇದ್ದೀವಿ ಸರ್, ಚೆನ್ನಾಗಿರ್ತೀನಿ. ಅದು ಬಿಟ್ಟು ನಾನು ಅಣ್ಣ ನಿಮ್ಮ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿ, ನಾನು ಯಾವತ್ತೂ ಕೇಳಿಲ್ಲ ಸರ್. ಈಗ ತುಂಬ ಜನ ನನಗೂ ಕಮೆಂಟ್ಗಳು, ಮೆಸೇಜ್ಗಳು ಹಾಕಿದ್ರು, ನೀನು ಇಂಟರ್ವ್ಯೂಗೆಲ್ಲ ಕೂತಿದ್ದೀಯಾ, ನೀನು ಬಕೆಟ್ ಹಿಡಿತಾ ಇದೆಯಾ ಅಂತ ಕಾಣಿಸುತ್ತೆ ನಮ್ಮ ಬಾಸ್ನ. ನಾನು ಬಕೆಟ್ ಹಿಡಿತಾ ಇಲ್ಲ, ಯಾಕಂದರೆ ನಂದು ಅವ್ರದ್ದು ಫ್ರೆಂಡ್ಶಿಪ್ಪೇ ಬೇರೆ ಥರ ಅವಾಗಿಂದನೂ. ಸೊ ನಾನೇನಂದರೆ ಅವರು ಕಷ್ಟಪಟ್ಟು ಆ ಲೆವೆಲಿಗೆ ಬೆಳೆದಿದ್ದಾರೆ ಅಂತ ಅಂದಾಗ ನಾನು ಕಷ್ಟಪಟ್ಟೆ ನಾನು ಮುಂದೆ ಬರಬೇಕು ಅಂತ ಹೇಳಿ. ಯಾಕಂದರೆ ನಾನು ಮಾಡಿ ದರ್ಶನ್ ಸರ್ ಮುಂದೆ ನಿಂತ್ಕೊಂಡಾಗ, ಅಣ್ಣ ಈ ಥರ ಥಿಯೇಟ್ರ್ ಸಿಗ್ತಾ ಇಲ್ಲ, ನೀವು ಒಂಚೂರು ಯಾರಿಗಾದ್ರೂ ಇದ್ದರೆ ಹೇಳಿ ಅಂದರೆ, ಆವಾಗ ಬಿಡು ಇವನು ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾನೆ, ಸರಿ ನಂದೊಂದು ಫೋನ್ ಕಾಲಲ್ಲಿ ತಾನೇ ಕೆಲಸ ಆಗಿಬಿಡುತ್ತೆ ಬಿಡು ಅಂತ ಮಾಡಿಕೊಡ್ತಾರೆ. ನೀವೇ ಪ್ರೊಡ್ಯೂಸರ್ನ ಹುಡ್ಕೊಡಿ, ನೀವೇ ನಿಮ್ಮ ಜೊತೆ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಅದು ನನಗೆ ಆ ಕಷ್ಟದ ಬೆಲೆ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ಕಷ್ಟಪಟ್ಟೆ ಈ ಫೀಲ್ಡಿಗೆ ಬಂದೆ ಸರ್. ಸೊ ದರ್ಶನ್ ಅವರಿಂದ ನೀವು ಸುಮಾರು ಪಾಠಗಳನ್ನ ಹೊತ್ತಿದ್ದೀರಾ ಅಂತ ಹೇಳಿದ್ರಿ. ಅದರಲ್ಲಿ ಒಬ್ಬ ಸ್ಟಾರ್ ಆಗಬೇಕಾದ್ರೆ ತುಂಬಾ ಶ್ರಮಪಟ್ಟು ಆ ಡೆಡಿಕೇಶನ್ನು, ಆ ಒಂದು ಕೆಲಸಕ್ಕಿರೋವಂಥ ಮರ್ಯಾದೆ ಕೊಟ್ಟು ಆ ವ್ಯಕ್ತಿ ಅಷ್ಟು ಮಟ್ಟಕ್ಕೆ ಬೆಳೆದ್ರು. ಹೌದು, ಅದನ್ನೆಲ್ಲ ನಾನು ಕಲಿತೆ. ಅದರಿಂದನೇ ಇವಾಗ ಡೆಡಿಕೇಟೆಡ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಅಷ್ಟೇ ಶ್ರಮ ವಹಿಸಿ ಕೆಲಸ ಮಾಡ್ತೀನಿ ಅಂತೀರ. ಹೌದು. ಸೊ ನಿಮ್ಮ ಮೊದಲನೇ ಸಿನಿಮಾ ಯಾವುದು, ಅಥವಾ ನೀವು ಇದುವರೆ ತನಕ ಎಷ್ಟು ಸಿನಿಮಾ ಮಾಡಿದ್ದೀರಾ? ಅದರಲ್ಲಿ ಒಂದೊಂದಾಗೆ ಮೊದಲನೇದ್ರಿಂದ ಹಿಡಿದು ಎಷ್ಟನೇ ಸಿನಿಮಾ ಆಗಿದೆಯೋ ಅಲ್ಲಿ ತನಕನೂ ಒಂದು ವಿವರಣೆ ಕೊಟ್ಟು ಏನು ಪ್ಲಸ್ಸು ಮೈನಸ್ ಆಗಿದೆ ಅಂತ ಹೇಳ್ಬೋದಾ? ಸರ್ ನಾನು ಹೇಳಿದ್ನಲ್ಲ ಸರ್, ಈ ಸೀರಿಯಲೆಲ್ಲ ಮಾಡ್ಕೊಂಡು ಬಂದೆ ಅಂತ. ಆಮೇಲೆ ತುಂಬ ಒಂದಷ್ಟು ಜನ ನಾನು ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದೆ ಸರ್. ಜೂನಿಯರ್ ಆರ್ಟಿಸ್ಟಲ್ಲಿ ಜಗ್ಗೇಶ್ ಅವ್ರದ್ದು ಮಿಸ್ಟರ್ ಬಕ್ರ ಅಂತ ಒಂದು ಸಿನಿಮಾ ರೇಸ್ ಕೋರ್ಸ್ ರೋಡಲ್ಲಿ ನಡೀತಾ ಇತ್ತು. ಅಲ್ಲಿ ಯಾರೋ ಹಿಂಗೆ ರೆಫರ್ ಮಾಡಿದ್ರು, ಅಲ್ಲೊಂದು ಕ್ಯಾರೆಕ್ಟರ್ ಇದೆ ಹೋಗು ಅಂತ. ಅಲ್ಲಿ ನನಗೆ ಗೊತ್ತಿಲ್ಲ, ಏನು ಕ್ಯಾರೆಕ್ಟರ್ ಅಂದರೆ ಗೊತ್ತಿಲ್ಲ, ಸಪೋರ್ಟಿಂಗ್ ಆರ್ಟಿಸ್ಟ್ ಅಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಸರ್. ಸಿನಿಮಾ ಫೀಲ್ಡಲ್ಲಿ ಝೀರೋ ನಾಲೆಡ್ಜು. ಸರಿ, ಅಲ್ಲೋಗಿ ಕಲಿಸ್ಬಿಟ್ಟಿದ್ದಾರೆ. ನಾನು ಗುಂಪಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿರೋರು ಏನು ಮಾಡಿದ್ರು, ಅಪ್ಪ ಇದು ಜೂನಿಯರ್ ಆರ್ಟಿಸ್ಟ್ ಇದು ಲೈನ್ ಇದು, ನೀನು ಯಾಕೆ ಇಲ್ಲಿ ಬಂದಿದೆಯಾ, ನೋಡೋಕೆ 2 ಪರ್ಸೆಂಟೇಜ್ ಚೆನ್ನಾಗಿದೆಯಾ, ನೀನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡು, ಆವಾಗ ಅಟ್ಲೀಸ್ಟ್ ನಿನಗೆ ಡೈಲಾಗ್ ಆದರೂ ಸಿಗುತ್ತೆ. ಇಲ್ಲಿ ಏನು ಸಿಗುತ್ತೆ ಅಂದರು. ಏನೋ ಗೊತ್ತಿಲ್ಲ, ಯಾರೋ ಕರೆದ್ರು, ಇಲ್ಲಿ ನಿಲ್ಲಿಸಿದ್ರು, ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಸರ್. ಒಂದು ಡೈಲಾಗ್ ಕೊಟ್ಟರು ಚಿಕ್ಕದು. ಜಗ್ಗೇಶ್ ಅವರು ಫುಲ್ಲು ಕೈಯಲ್ಲೆಲ್ಲ ಉಂಗುರ ಹಾಕ್ಕೊಂಡು ಒಂದು ಶಾರ್ಟ್ ತೆಗೆದ್ರು. ಆ ಶಾರ್ಟಲ್ಲಿ ಏನಂದರೆ ಅವರು ರಿಚ್, ನಾನು ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದೀನಿ ಅಂತ. ಅದೇ ಇನ್ನೊಂದು ಶಾರ್ಟಲ್ಲಿ ಏನು ಮಾಡಿದ್ರು, ಫುಲ್ಲು ಎಲ್ಲ ಬರ್ಬಾತ್ ಆಗಿಬಿಟ್ಟು ಹೋಗ್ತಾ ಇದ್ರು ನಡ್ಕೊಂಡು. ಆ ಟೈಮಲ್ಲಿ ನೀನು ಹೋಗ್ಬಿಟ್ಟು ಜಗ್ಗೇಶ್ ಸರ್ ಹತ್ರ ಒಂದು ಅವಕಾಶ ಕೇಳಬೇಕು, ನಾನು ಸಿನಿಮಾ ಹೀರೋ ಆಗ್ಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಒಂದು ಚಾನ್ಸ್ ಕೊಡ್ತೀರಾ ಅಂತ. ಅವ್ರೇನು ಮಾಡ್ತಾರೆ, ಅಟ್ಟಾಡಿಸ್ಕೊಂಡು ನನಗೆ ಹೊಡಿತಾರೆ. ಇದು ಸೀನು. ಅದಕ್ಕೆ ಸರಿ ಆಯಿತು ಅಂತ ಕೇಳ್ದೆ. ಸರಿ ಅಂದ್ಬಿಟ್ಟು ಜಗ್ಗೇಶ್ ಸರ್, ಈ ಪಾತ್ರ ಹೋಗಿ ಮಾಡ್ತಾ ಇದೆಯಲ್ಲ ನೀನು, ಅವರೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳ, ನಿನಗೇನು ಬಂತು ಅಂದರು. ಕರೆಕ್ಟಾಗಿ ಕೊಟ್ಟಿದ್ದಾರೆ ಬಿಡು ನಿನಗೆ ಡೈಲಾಗು ಅಂದರು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂತು ಆ ಡೈಲಾಗು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮಾಡಿಕೊಂಡು ಸೀರಿಯಲ್ ಮಾಡಿ, ಸೀರಿಯಲಿಂದ ಸಿನಿಮಾಗೆ ಬಂದೆ. ಯಾಕಂದರೆ ಈ ಸೀರಿಯಲಲ್ಲಿ ಏನಾಯಿತು ಅಂದರೆ ಸರ್, ನನಗೆ ಒಂದು ಕ್ಯಾಸ್ಟಿಸಮ್ ಬಂತು ಸರ್. ಅಲ್ಲಿ ಹೆಂಗೆ ಅಂದರೆ, ಇವಾಗ ನಾವು ಬಂದು ಗೌಡಾಸೆ ಸರ್. ಗೌಡಾಸ್ ಅಂದರೆ ಗೌಡಾಸಿಗೆ ಮಾತ್ರನೇ ನನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ನಿಮ್ಮ ತಂದೆ ತಾಯಿ ಏನು, ಅದಾದಮೇಲೆ ನೀನು ಈ ಸೀರಿಯಲ್ಗೆ ಏನಕ್ಕೆ ಬಂದಿದೆಯಾ, ನಿನಗೆ ರೆಫರೆನ್ಸ್ ಕೊಟ್ಟವ್ರು ಯಾರು, ಇದೆಲ್ಲ ಚೆಕ್ ಮಾಡ್ತಾರೆ. ಕೊನೆಗೆಲ್ಲೇ ಬಂದರು ಲಾಸ್ಟಲ್ಲಿ ಕ್ಯಾಸ್ಟಿಸಮ್ ಅಂತ ಬಂತು. ಸರಿ ಆಯಿತು ಅಂದ್ಬಿಟ್ಟು ನೀವು ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದಾಗ ವಿಲನ್ ಪಾತ್ರಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಸೀರಿಯಲ್ ಮಾಡಿದೆ ವಿಲನ್ನು, ಇನ್ನೊಂದು ಸೀರಿಯಲ್ಗೆ ಹೋದೆ, ಅಲ್ಲೂ ವಿಲನ್ನೇ. ಅದು ಬಿಟ್ಟು ಇನ್ನೊಂದಕ್ಕೆ ಹೋದೆ, ಅಲ್ಲೂ ವಿಲನ್ನೇ. ಯಾಕೆ ಇವರು ವಿಲನ್ಗಳೇ ಕೊಡ್ತಾ ಇದ್ದಾರಲ್ಲ ಅಂದರೆ, ಆವಾಗ ಒಬ್ಬರು ಹೇಳಿದ್ರು, ನೀನು ಸೀರಿಯಲ್ ಮಾಡೋದಕ್ಕಿಂತ ನಿನ್ನ ಫೇಸು ಸಿನಿಮಾ ಲುಕ್ ಇದೆ, ನೀನು ಸಿನಿಮಾಗೆ ಜಂಪ್ ಆಗು, ಯಾಕೆ ಸೀರಿಯಲ್ ಮಾಡ್ತಾ ಇದೀಯಾ, ನಾವು ಸೀರಿಯಲ್ ಮಾಡೋರೇ ಸಿನಿಮಾಗೆ ಬರ್ಬೇಕು ಅಂದ್ಕೊಳ್ತಾ ಇದ್ದೀವಿ ಅಂದರು. ಆ ಟೈಮಲ್ಲಿ ಆ ಥರ ಇತ್ತು. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ಸಿನಿಮಾಗೆ ಬಂದೆ.
ಸಿನಿಮಾಗೆ ಬಂದು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಣಜಿ ನಾಗರಾಜ್ ಅವ್ರ ಜೊತೆ ಗುಬ್ಬಿ ಅಂತ ಒಂದು ಸಿನಿಮಾ ಮಾಡಿದರು ಸರ್. ಶೂಟಿಂಗ್ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಣಜಿ ನಾಗರಾಜ್ ಸರು, ದರ್ಶನ್ ಸರು ಫ್ರೆಂಡು, ಒಟ್ಟಿಗೆ ಮೈಸೂರಿಂದ ಬಂದವರು. ಅವ್ರದ್ದು ರೂಪಾತಾರದಲ್ಲಿ ನಾನು ಆರ್ಟಿಕಲ್ ಓದಿದ್ದೆ. ಚಿತ್ರಾನ್ನದಲ್ಲಿ ಒಂದು ₹5 ಸಿಕ್ತು, ₹5 ಇಟ್ಕೊಂಡು ಅವ್ರು ಆ ಟೈಮಲ್ಲಿ ಕಷ್ಟಪಟ್ಟು ಬಂದರು ಅಂತ. ಆಮೇಲೆ ಸರಿ ನಿಂತಿದ್ದೆ, ಅಣಜಿ ನಾಗರಾಜ್ ಸರ್ ಅಲ್ವಾ ಇವರು ಅಂದ್ಬಿಟ್ಟು, ಅಯ್ಯೋ ಯಾಕೆ ಸೆಡ್ಡಲ್ಲಿ ಬೇರೆ ಇದ್ದಾರೆ ಅಂದ್ಬಿಟ್ಟು ಕೈ ಕಟ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದೆ. ಬಾಪ ಇಲ್ಲಿ ಅಂತ ಕರೆದ್ರು. ಹೇಳಿ ಸರ್ ಅಂತ ಅಂದೆ. ಆರ್ಟಿಸ್ಟಾ ಅಂದರು. ಇಲ್ಲ ಸರ್ ಅಂದೆ. ಯಾವುದೂ ಮಾಡಿಲ್ವಾ ನೀನು ಅಂದರು. ಇಲ್ಲ ಸೀರಿಯಲ್ ಮಾಡಿದ್ದೆ, ಸಿನಿಮಾ ಯಾವುದೂ ಮಾಡಿಲ್ಲ. ಹೌದಾ, ನಿನ್ನ ಮುಂಚೆನೇ ಬಂದಿದ್ರೆ ಹೀರೋ ಆಗಿ ಮಾಡಿಸ್ತಾ ಇದ್ದೆ ಈ ಸಿನಿಮಾಲಿ ಅಂದರು. ಅಯ್ಯೋ ಹೌದಾ ಸರ್, ನಾನು ಹೀರೋ ಆಗ್ಬೋದಾ ಅಂತ ಕೇಳಿದೆ. ಅದಕ್ಕೆ ಹೂನಪ್ಪ, ಇನ್ನೇನು ಕಮ್ಮಿ ಇದೆಯಾ, ಯಾರ್ಯಾರನ್ನ ಹಾಕೊಂಡಿದ್ದೀನಿ ಕೋತ್ ನನ್ನ ಮಕ್ಕಳನ್ನೆಲ್ಲ ಸಿನಿಮಾದಲ್ಲಿ, ನಿನ್ನನ್ನು ಹಾಕೊಳ್ಳಲ್ವಾ, ಐಟು ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗೇ ಇದೆಯಲ್ಲ, ಏನು ಜಿಮ್ ಮಾಡ್ತಿದ್ಯಾ ಅಂದರು. ಹ್ಞೂ ಸರ್, ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ನೀನು ಮುಂಚೆನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸರಿ ತಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮ್ಯಾನೇಜರ್ಗೆ ಭೇಟಿಯಾಗಿ, ಈ ಹುಡುಗಂಗೆ ನಾಳೆ ಪಾತ್ರ ಕೊಡ್ಬೇಕು, ಅದೇನು ಮಾಡ್ತೀಯಾ ಬಿಡ್ತೀಯಾ ಗೊತ್ತಿಲ್ಲ, ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂದರು. ಅದರಲ್ಲಿ ನಾನು, ಪೆಟ್ರೋಲ್ ಪ್ರಸನ್ನ ಅವರು ಮತ್ತು ಆಲ್ ಮುನಿ, ಇಷ್ಟು ಜನನು ವಿಲನ್ನು. ಅದರಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ಅದಕ್ಕೆ ಸಂಭಾಷಣೆ ಬರಿತಾ ಇದ್ದಿದ್ದು ಸರ್ ಆ ಸಿನಿಮಾದಲ್ಲಿ. ಅದು ಮುಗೀತು ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಏನಾಯಿತು, ಲೂಸ್ ಮಾತ್ ಅವ್ರ ಜೊತೆ ಯಕ್ಷ ಅಂತ ಸಿನಿಮಾ ಮಾಡಿದೆ. ಅದು ನಾನಾ ಪಾಟೇಕರ್ ಅದರಲ್ಲಿದ್ದರು. ಸೊ ಅದರಲ್ಲಿ ವಿಲನ್ನು ನಾನಾ ಪಾಟೇಕರ್ ಅವ್ರದ್ದು ಫಸ್ಟ್ ಸೀನಲ್ಲಿ ನಾನು ಬರ್ತೀನಿ ಸರ್. ಅದು ಮುಗೀತಾ ಇದ್ದಂಗೆ ಚಿರು ಜೊತೆ ಸಿನಿಮಾ ಮಾಡಿದೆ, ಚಿರಂಜೀವಿ ಸರ್ಜಾ ಅವ್ರ ಜೊತೆ ಚಿರು ಸಿನಿಮಾ. ಅದರಲ್ಲಿ ನಾನು, ರಂಗಾಯಣ ರಘು, ಬುಲೆಟ್ ಪ್ರಕಾಶ್ ಸರು ವಿಲನ್ನು ಅದರಲ್ಲಿ ಆ್ಯಕ್ಟ್ ಮಾಡಿದೆ ಸರ್. ಈ 3 ಸಿನಿಮಾ ಮಾಡಿದೆ. ಒಂದಷ್ಟು ಕಡೆ ಇದು ಅನಿಸ್ತು, ಏನೋ ವಿಲನ್ನೇ ಕೊಡ್ತಾ ಇದ್ದಾರೆ, ಸರಿ ಇರಲಿ, ಅಥವಾ ಬಹುಶಃ ಏನಾದರೂ ನನ್ನ ಬಾಡಿ ಬಿಲ್ಡ್ ಮಾಡಿರೋದಕ್ಕೆ ಏನಾದರೂ ವಿಲನ್ನೇ ಕೊಡ್ತಿದ್ದಾರೆ ಅಂತ ಹೇಳಿ ಕೊನೆಗೆ ಏನು ಮಾಡಿದೆ, ಇಲ್ಲ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತೇಳಿ ನಾನೇ ಒಂದು ಸ್ವಲ್ಪ ಚೇಂಜಸ್ ಆದೆ ಸರ್. ಸ್ವಲ್ಪ ಮಾಡಲ್ ಲುಕ್ಕು, ಫಿಟ್ನೆಸ್ ಮಾಡಿಕೊಂಡು ಬಾಡಿನ ಬೇಡ, ಬಲ್ಕ್ ಆಗಿರೋದು, ಸೈಜ್ ಮಾಡೋದು ಬೇಡ ಅಂತ ಹೇಳಿ ಕಮ್ಮಿ ಮಾಡಿ, ಮತ್ತು ಫೇಸ್ ಮೇಂಟೈನು, ಹೇರ್ ಮೇಂಟೆನೆನ್ಸ್ ಇರ್ಬೋದು, ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಹೋದೆ, ಫೈಟ್ ಕ್ಲಾಸ್ಗೆ ಹೋದೆ, ಎಲ್ಲ ಕಲಿತು ಪ್ರಿಪೇರ್ ಆಗಿ ನಿಂತ್ಕೊಂಡೆ ಸರ್. 2016 ನಾನು ಹೀರೋ ಆಗಿ ಎಂಟ್ರಿ. ಅಂದರೆ ಅದು ನಾನು ಹೋಗಿ ಯಾರಿಗೂ ಕೇಳಿಲ್ಲ ಸರ್. ನಾನು ಇವತ್ತೇನು 5 ಸಿನಿಮಾ ಮಾಡಿದ್ದೀನಿ, ಒಬ್ಬರ ಹತ್ರ ಹೋಗ್ಬಿಟ್ಟು ನನಗೆ ಅವಕಾಶ ಕೊಡಿ ಅಂತ ಕೇಳಲಿಲ್ಲ. ಯಾರೋ ಹೀರೋ ಫಿಕ್ಸ್ ಆಗಿದ್ದಾನೆ, ನಾಳೆ ಮುಹೂರ್ತ ಇದೆ, ಆ್ಯಕ್ಟಿಂಗ್ ಬರಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರೊಡ್ಯೂಸರು ಅಲ್ಲಿ ಮುಹೂರ್ತದ ಹತ್ರ ಕಾಯ್ತಾ ಇದ್ದಾರೆ. ನನಗೆ ಯಾರೋ ಅನ್ಎಕ್ಸ್ಪೆಕ್ಟೆಡಾಗಿ ಕಾರ್ತಿಕ್ ಅನ್ನೋ ವ್ಯಕ್ತಿ ಒಬ್ಬ ಯಾರೋ ಸಿಕ್ಕಿದ, ನನಗೆ ಪರಿಚಯನೇ ಇಲ್ಲ. ಅವ್ನು ನೋಡ್ಬಿಟ್ಟು ಹೇಳ್ದ, ನೀವು ಹೀರೋನಾ ಅಂದ. ಬೇಕರಿ ಹತ್ರ ಟೀ ಕುಡಿತಾ ನಿಂತಿದ್ದೆ. ಇಲ್ಲ ಸರ್ ಅಂತ ಹೇಳಿದೆ. ವಿಲ್ಲನ್ ಪಾತ್ರ ಮಾಡ್ತಾಯಿದ್ದೀನಿ, ಹೀರೋ ಅಲ್ಲ ಸರ್ ಅಂದೆ. ಇಲ್ಲ ನೋಡೋಕೆ ಹೀರೋ ಥರ ಇದ್ದೀರಾ, ಒಂದು ಫೋಟೋ ಕಳಿಸಿ, ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ರೆಡಿ ಇದ್ದಾರೆ. ಫೋಟೋ ಕಳಿಸ್ದೆ. ಅಲ್ಲೇ ಅನ್ನೋನ್ ಪರ್ಸನ್ ಯಾರೂ ಗೊತ್ತಿಲ್ಲ. ಅದೇನಾಯಿತು, ಸರಿ ಆ ಹುಡುಗ ಎಲ್ಲೇ ಇತ್ತು ಅಂದರು, ನಾಳೆ ಮುಹೂರ್ತಕ್ಕೆ ಬರೋಕ್ಕೆ ಹೇಳು, ಶಿವಗಂಗೆ ಬೆಟ್ಟದಲ್ಲಿ ಮುಹೂರ್ತ ಅಂದರು. ಮಧ್ಯರಾತ್ರಿ ಎದ್ದು ಹೋದೆ ಸರ್ ಅಲ್ಲಿಗೆ. ಹೋಗಿ ಮುಗಿಸ್ಕೊಂಡು 75 ದಿನ ಶೂಟಿಂಗ್ ಮಾಡಿಕೊಟ್ಟೆ ಸರ್. ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದೆ. ಅದು ಫಸ್ಟು ಸಿನಿಮಾ ಸರ್ ನಾನು ಮಾಡಿದ್ದು. ಆ ಸಿನಿಮಾ ಹೆಸರು ಅರಣ್ಯಾನಿ ಅಂತ ಸರ್. ಅರಣ್ಯಾನಿ. ಇದು ನನ್ನ ಮೊದಲನೇ ಸಿನಿಮಾ. 75 ದಿನ ಮಾಡಿದೆ. ಬಟ್ ಅದರಲ್ಲಿ ನಾನು ದುಡ್ಡಿಗೆ ಆಸೆ ಪಟ್ಟು ಮಾಡಲಿಲ್ಲ ಸರ್. ಓಕೆ, ಫಸ್ಟ್ ಸಿನಿಮಾ ಸರಿ, ಏನೋ ಅಟ್ಲೀಸ್ಟ್ ಒಂದು ಪೆಟ್ರೋಲ್ ಕನ್ವೆನ್ಸು ಅಥವಾ ಏನೋ ಒಂದು ನೋಡ್ಕೋತಾರಲ್ಲ ಹೋಯ್ತು ಅಂದರೆ ಅಂತ ನಾನು ಹೋಗಿದ್ದೆ ಸರ್. 75 ದಿನಕ್ಕೆ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟಿದ್ದು ₹500 ಸರ್. 75 ಡೇಸ್ ಮಾಡಿದ್ದಕ್ಕೆ. ಅದೇ ಹೀರೋಯಿನ್ 75 ಡೇಸು ಪರ್ ಡೇ 500 ಇಲ್ಲ, 75 ದಿನಕ್ಕೆ ಸೇರಿಸಿ 500 ಕೊಟ್ಟರು ಸರ್. ಟೋಟಲ್ ಒಂದು 500 ಅಷ್ಟೇ. ಅಷ್ಟೇ. ನಂದೇ ಕಾಸ್ಟ್ಯೂಮು, ನಂದೇ ಗಾಡಿ ಪೆಟ್ರೋಲು ಎಲ್ಲ ನಾನೇ ಎಲ್ಲ ವಹಿಸ್ಕೊಂಡಿದ್ದೆ ಸರ್. ಅದಲ್ಲದೆ ಆ ಸಿನಿಮಾ ವಿಚಾರ ನಾನು ಇವತ್ತವರೆಗೂ ಯಾವ ಚಾನಲಲ್ಲೂ ಮಾತಾಡಲಿಲ್ಲ ಸರ್ ಈ ಸಿನಿಮಾ ಬಗ್ಗೆ. ಏನಕ್ಕೆ ಅಂದರೆ ಒಂದು ಬೇಜಾರಿದೆ ನನಗೆ. ಒಂದು, ಊಟ ಕರೆಕ್ಟಾಗಿ ಕೊಡ್ತಿರಲಿಲ್ಲ ನನಗೆ. ಆಮೇಲೆ ನನಗೆ ಕಥೆನೇ ಏನು ಅಂತ ಗೊತ್ತಿಲ್ಲ ಸರ್. ಏಕೆಂದರೆ ನಾನು ರಾತ್ರಿ ಸೆಲೆಕ್ಟ್ ಆಗಿದ್ದು, ಬೆಳಗ್ಗೆ ಮುಹೂರ್ತಕ್ಕೆ ಹೋಗಿದ್ದು, ಏನು ಕತೆ ಗೊತ್ತಿಲ್ಲ. ಹೀರೋ ಒಂದು ಕ್ಯಾರೆಕ್ಟರ್ಗೆ ಹೆಂಗಿರಬೇಕು, ಏನು ಗಡ್ಡ ಬಿಡಬೇಕಾ ಇಲ್ವಾ, ಅಥವಾ ಬಾಡಿ ಹೀಗೆ ಇರಬೇಕಾ, ಸಣ್ಣ ಆಗಬೇಕಾ, ಏನೂ ಗೊತ್ತಿಲ್ಲ. ಹೆಂಗಿದೆಯಾ ಹಂಗೇನೆ, ಚೆನ್ನಾಗಿದೆಯಾ ಅಂತ ಡೈರೆಕ್ಟ್ರ್ ಒಪ್ಕೊಂಬಿಟ್ಟ. ಡೈರೆಕ್ಟ್ರಿಗೆ ಕೆಲಸ ಬರಲ್ಲ. ಅದಾದಮೇಲೆ ಆ ಸಿನಿಮಾದಲ್ಲಿ 5 ಜನ ಡೈರೆಕ್ಟ್ರು. ಆಮೇಲೆ ಆ 5 ಜನನೂ ಒಬ್ಬ ಬಿಟ್ಟೋದ, ಇನ್ನೊಬ್ಬ ಬಂದ, ಅವ್ನು ಬಿಟ್ಟೋದ, ಇನ್ನೊಬ್ಬ ಬಂದ. ಬರೀ ಇದೇ ಥರನೇ ಆಗೋಯಿತು. ಕಥೆಯಲ್ಲಿ ಹೇಳೋರು ಏನಾಯಿತು ಹಿಂದೆ ಸೀನ್ ತೆಗೆದಿದ್ದು ಅಂತಿದ್ರು. ನಾನು ಹೇಳ್ತಾ ಇದ್ದೆ ಸರ್ ಇಷ್ಟಾಗಿದೆ, ಮುಂದಕ್ಕೆ ಏನು ಗೊತ್ತಿಲ್ಲ. ಸರಿ ನೆಕ್ಸ್ಟ್ ಅಲ್ಲಿ ಅವಾಗ ಬರಿತಾಯಿದ್ರು. ಬರಿತಾ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗೋದು. ಆ ಪಿಕ್ಚರ್ ಅಟ್ರು ಫ್ಲಾಪ್ ಆಗೋಯ್ತು ಸರ್. 1,16,00,000 ಹಾಕಿದ್ರು ಪ್ರೊಡ್ಯೂಸರು. ಕೊನೆಗೆ ಆ ಸಿನಿಮಾಗೆ ಬಂದಿದ್ದು 30 ಲಕ್ಷ ಸರ್, ಅಷ್ಟೇ ದುಡ್ಡು ಬಂದಿದ್ದು. ಊಟ ನೀನು ಹೀರೋ ಅಂದಿದ ತಕ್ಷಣ ನೀನು ಫಸ್ಟ್ ಏನು ಮಾಡಬೇಕಾ, ಲಾಸ್ಟಲ್ಲಿ ಮಾಡ್ಬೇಕು ನೀನು ಊಟನ ಅಂದರು.
ಸರಿ ಆಯಿತು. ನಿದ್ದೆ ಲಾಸ್ಟಲ್ಲಿ ಮಲಗಬೇಕು. ಇವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಸ್ಕ್ರಿಪ್ಟ್ ಬರೆದು ಮಲಗ್ತಾ ಇದ್ರಲ್ಲ 1 ಗಂಟೆಗೆ, ನಾನು 1 ಗಂಟೆಗೆ ಮಲಗ್ತಾ ಇದ್ದೆ. ಮತ್ತೆ ಎದ್ದೇಳ್ತಾ ಇದ್ದಿದ್ದು ಇವರೆಲ್ಲರಿಗಿಂತ ಫಸ್ಟ್ ನಾನೇ ಸರ್ ಎದ್ದೇಳ್ತಾ ಇದ್ದಿದ್ದು. ಕರೆಕ್ಟಾಗಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಇರಲಿಲ್ಲ ಸರ್. ನನಗೆ ಇನ್ನೊಂದೇನೆಂದರೆ, ನಾನು ಯೂಶ್ವಲಿ ಇವತ್ತವರೆಗೂ ನಾನು ಕ್ಯಾರವಾನೇ ಯೂಸ್ ಮಾಡಿಲ್ಲ. ನನಗೆ ಬೇಡ. ಯಾಕಂದರೆ ಒಬ್ಬರು ಪ್ರೊಡ್ಯೂಸರು ಅಷ್ಟೆಲ್ಲ ಕಷ್ಟಪಡ್ತಾರೆ, ನಾನು ಕ್ಯಾರವಾನ್ ತರಿಸಿ, ನನಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತರಿಸಿ ಅಂತ ನಾನು ಹೇಳಿಲ್ಲ ಸರ್. ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ ಆಗಿಬಿಡ್ತೀನಿ. ನನ್ನ ಸಾಂಬಾರು ಕೊಟ್ಟರು ನಾನು ತಿನ್ಕೊಂಡು ಅಡ್ಜಸ್ಟ್ ಆಗ್ತೀನಿ. ಬಟ್ ಏನಂತ ಹೇಳಿದ್ರೆ, ಒಂದು ವಾತಾವರಣನ ನಾವು ಸೆಟ್ಟಿಗೆ ಹೋಗ್ತೀವಲ್ಲ, ಒಂದು ಟೀಮ್ ಅಂತ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಫೈಟ್ ಮಾಸ್ಟರ್ಗಳಿಗೆ ಹೋಗ್ಬಿಟ್ಟು ಚೆನ್ನಾಗಿ ಅವನ್ನ ಅರಿಸಿ, ಅದು 7ನೇ ಟೇಕು ಚೆನ್ನಾಗಿ ಬಂದಿದೆ, ಇವ್ರು ಬೇಕು ಅಂತಲೇ 20 ಟೇಕ್ ತಗೋತಾಯಿದ್ರು ಸರ್ ಒಂದೊಂದು ಸೀನ್ನ. ಅದೆಲ್ಲ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ಎಡಿಟ್ರು ಅಲ್ಲ ಸರ್ ನೀವು ಚೆನ್ನಾಗೇ ಮಾಡ್ತಾಯಿದ್ದೀರ, ಅವ್ರು ಯಾಕೆ 20 ಸತಿ 28 ಸತಿ ಇಷ್ಟೆಲ್ಲ ಫುಟೇಜ್ಗಳು ಎತ್ಕೊಂಡ್ಬಂದಿದ್ದಾರೆ ಹಾರ್ಡ್ ಡಿಸ್ಕ್ ಹಾಕಿ, ಒಂದು ಸತಿ ಕೇಳಿ ನೀವು ಅಂತ ಅಂದರು. ಆವಾಗ ಕೇಳಿದಾಗ ಅದು ಬೇಕು ಅಂತಲೇ ನಾನು ನಿನಗೆ ಮಾಡಿದ್ದು ಅಂತ ಹೇಳಿದ್ರು. ಏನು ಹೊಟ್ಟೆ ಕಿಚ್ಚಿತ್ತೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅಥವಾ ಕೆಲವು ಸತಿ ಏನಾಗುತ್ತೆ, ನನ್ನ ಹೈಟು ಪರ್ಸ್ನಾಲಿಟಿ ನಾನು ಚೆನ್ನಾಗಿದ್ದೀನಿ ಅನ್ನೋದೇ ನನಗೆ ಕೆಲವು ಸತಿ ಮೈನಸ್ ಆಗ್ತಾಯಿದೆ. ತುಂಬ ಸಿನಿಮಾಗಳು ಸಿಕ್ತು ಸರ್. ಅಜಯ್ ರಾವ್ ಅವರು ಎಂಟ್ರಾದ್ರಲ್ಲ ಸರ್ ಸಿನಿಮಾ ಫೀಲ್ಡ್ಗೆ, ಆ ಸಿನಿಮಾ ಎಲ್ಲ ನನಗೆ ಬಂದಿತ್ತು. ಆಮೇಲೆ ಸಿಕ್ಸರ್ ಅಂತ ಒಂದು ಸಿನಿಮಾ ಬಂದಿತ್ತು ಪ್ರಜ್ವಲ್ ದೇವರಾಜ್ ಅವ್ರದ್ದು, ಶಶಾಂಕ್ ಡೈರೆಕ್ಟ್ರು. ಆ ಸಿನಿಮಾಗೆ ನಾನು ಹೀರೋ ಆಗಿ ಸೆಲೆಕ್ಟ್ ಆಗಿದ್ದೆ. ನನಗೆ ಚಿಕನ್ ಪಾಕ್ಸ್ ಆಗೋಯಿತು. ಸೊ ಸರಿ, ಚಿಕನ್ ಪಾಕ್ಸ್ ಎಲ್ಲ ಆಗೋಗ್ಬಿಟ್ಟಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೆಂಗೆ ಮುಖ ತೋರಿಸ್ಲಿ ನಾನು ಡೈರೆಕ್ಟ್ರಿಗೆ ಅಂತೇಳಿ, ಸರ್ ಇದೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಸರ್, ಮಾಡ್ಕೊಡ್ತೀನಿ ಅನ್ನೋಷ್ಟರಲ್ಲಿ ದೇವರಾಜ್ ಅವ್ರ ಮಗ ಫಿಕ್ಸ್ ಆದರು ಪ್ರಜ್ವಲ್. ಟೇಕ್ ಆಫ್ ಆಯಿತು ಸಿಕ್ಸರು. ಅದಾದಮೇಲೆ ಇನ್ನೊಂದು ಓ ಪ್ರಿಯತಮ ಅಂತ ಸಿನಿಮಾ, ಅದು ಅಜಯ್ ರಾವ್ ಅವರು, ಅದಕ್ಕಿಂತ ಮುಂಚೆ ನಾನು ಸೆಲೆಕ್ಟ್ ಆಗಿದ್ದೆ. ಇನ್ನೊಂದು ಗ್ರೀನ್ ಸಿಗ್ನಲ್ ಅಂತ ಸಿನಿಮಾ, ಅದು ಅಜಯ್ ರಾವ್ ಅವ್ರದ್ದು ನಾನು ಸೆಲೆಕ್ಟ್ ಆಗಿದ್ದೆ. ನಮ್ಮ ತಾಯಿ ಹುಷಾರಿರಲಿಲ್ಲ. ಸೊ ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ನಿನಗೆ ಸಿನಿಮಾ ಬೇಕಾ ತಾಯಿ ಬೇಕಾ, ಎರಡರಲ್ಲಿ ಒಂದು ಡಿಸೈಡ್ ಮಾಡ್ಕೊ, ಸಿನಿಮಾ ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ತಾಯಿನ ಕಳ್ಕೋತು ಅಂತ ಹೇಳಿದ್ರೆ ನೀನು ಲೈಫ್ ಟೈಮು ನೀನು ಸಫರ್ ಪಡಬೇಕಾಗತ್ತೆ ಅಂತ ಹೇಳಿದ್ರು. ಯಾಕಂದರೆ ನಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಇತ್ತು. ಸೊ ಹಂಗಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರು, ಫುಲ್ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು. ಸರಿ ಆಯ್ತಪ್ಪ, ನಾನು ಅಮ್ಮನ ನೋಡ್ಕೊಂಡಿರ್ತೀನಿ ಅಂತ ಹೇಳಿ ಈ ಕಡೆ ಜಿಮ್ ಕೆಲಸನೂ ಮಾಡಿಕೊಂಡು ಹಾಸ್ಪಿಟ್ಲಿಗೂ ಹೋಗ್ತಿದ್ದೆ. ನನಗೆ ಗಾಡಿ ಓಡ್ಸೋಕ್ಕೂ ಬರ್ತಾ ಇರಲಿಲ್ಲ ಸರ್ ಆಗ. ಆ ಟೈಮಲ್ಲಿ ಸರಿ ಏನಾಗೋಯ್ತು, ಅಜಯ್ ರಾವ್ ಅವರು ಫಿಕ್ಸ್ ಆದರು. ಎಲ್ಲ ಕೈಗೆ ಬರೋ ತುತ್ತು ಬೈಕ್ ಬರ್ತಿಲ್ಲ. ಸರಿ ಏನಕ್ಕೆ ಇದು ಈ ಥರ ಆಗ್ತಾಯಿದೆ, ಆಮೇಲೆ ಒಂದಷ್ಟು ಪೂಜೆಗಳು ಮಾಡಿಸ್ಬೇಕು. ಸರಿ ಪೂಜೆಗಳು ಎಲ್ಲ ಮಾಡ್ಸೋಕ್ಕೋಯ್ತು, ಇನ್ನೂ ಅವಕಾಶಗಳು ಸಿಗ್ತಿಲ್ಲ. ಇಲ್ಲ ನಿನಗೆ 7.5 ಶನಿ ನಡೀತಾ ಇದೆ, 7 ವರ್ಷ ಏನು ಇದು ಮಾಡೋಕ್ಕಾಗಲ್ಲ. ಸರಿ ಆಯಿತು, 7 ವರ್ಷ ಏನು ಮಾಡೋದು, ಬಟ್ ಪ್ರಯತ್ನವಂತೂ ಮಾಡ್ತಾ ಇರಬೇಕಲ್ಲ ಅಂತ ಎಲ್ಲರಿಗೂ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಹಿಂದೆಗಡೆ ನೇಮು, ಏಜು, ಅಡ್ರೆಸ್ಸು, ಹೈಟು ಬರೆದ್ಬಿಟ್ಟು ಕೊಡ್ತಾಯಿದ್ದೆ. ಆವಾಗ ಫೋನ್ಗಳಿರಲಿಲ್ಲ ಸರ್, ಕಾಯಿನ್ ಬಾಕ್ಸಲ್ಲಿ ಹಾಕ್ತಿದ್ದೆ, 1 ರೂಪಾಯಿ ಕಾಯಿನ್ ಹಾಕಿ ಫೋನ್ ಮಾಡಿ ಹೋಗ್ತಾಯಿದ್ದೆ. ಮನೇಲಿ ಅಮ್ಮನ ಹತ್ರ ದುಡ್ಡು ಇಸ್ಕೊಳ್ಳೋದು, ಅಮ್ಮ ಒಂದು 5 ಕಾಯಿನ್ ಕೊಡು, ಯಾವುದೋ ಒಂದು ಪೇಪರಲ್ಲಿ ಆರ್ಟಿಕಲ್ ಬಂದಿದೆ, ಒಂದು ಚಿಕ್ಕದಾಗಿ ಈ ಪ್ರಜಾವಾಣಿಲಿ ಬರ್ತಾಯಿತ್ತು ಸರ್, ನಟ ನಟಿಯರು ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ, ಊಟ ವಸತಿ ಉಚಿತ ಅಂತ ಹಾಕ್ಬಿಡೋರಲ್ಲ, ಅಲ್ಲಿಗೆ ಫೋನ್ ಮಾಡ್ತಾಯಿದ್ದೆ. ಅವರುಗಳೆಲ್ಲ ಕರೆಸ್ಕೊಳ್ಳೋರು ಎಲ್ಲಿಗೆ, ಗಾಂಧಿನಗರಕ್ಕೆ, ಕನಿಷ್ಕ ಹೋಟ್ಲ ಹತ್ರ. ಕನಿಷ್ಕ ಹೋಟ್ಲ ಹತ್ರ ಹೋಯ್ತು ಅಂದರೆ ಅಲ್ಲಿ ಒಂದು ದೊಡ್ಡ ಗ್ಯಾಂಗೇ ಇರ್ತಿತ್ತು, ಎಲ್ಲ ಬರೀ ಫ್ರಾಡ್ಗಳೇ. ಪೇಪರಲ್ಲಿ ಹಿಂಗೆ ಹಾಕೋದು, ಎದುರುಗಡೆ ಓದಾದ್ಮೇಲೆ, ಓ ನೀನೇನಪ್ಪ ಇರೋ ಸಕ್ಕತ್ತಾಗಿದೆಯಾ ಬಿಡು ನೋಡೋದಕ್ಕೆ, ಸೂಪರ್ ನೀನು, ಯಾರಿಗೇನು ಕಮ್ಮಿ ಇಲ್ಲ. ಆವಾಗ ಮೈಕಲ್ ಮಧು ಅವರು, ಆಮೇಲೆ ಚೈತ್ರದ ಪ್ರೇಮಾಂಜಲಿ, ರಘುವೀರ್ ಅವರು, ಎಲ್ಲರೂ ಹಳೆ ಆರ್ಟಿಸ್ಟ್ಗಳು ಎಲ್ಲರೂ ಅಡ್ಡ ಆಗ್ತಾಯಿದ್ರು ಅಲ್ಲಿ. ಆ ಟೈಮಿಂದನೂ ನೋಡ್ಕೊಂಬಂದಿದ್ದೀನಿ ಗಾಂಧಿನಗರನ. ಸರಿ ಕನಿಷ್ಕ ಹೋಟ್ಲ ಹತ್ರ ಹೋಗ್ತಾಯಿದ್ದೆ, ಫೋನ್ ಹಾಕ್ತಾಯಿದ್ದೆ, ಬರೀ ಇದೇ ಥರ ಕೂತ್ಕೋತಾ ಇದ್ದೆ. ಒಂದು ಟೀಗೆ ಒಂದು ಕತೆ ಹೇಳ್ತಾಯಿದ್ರು ಸರ್. ಅಂದರೆ ಅವ್ರು ಏನು ಮಾಡ್ತಾರೆ, ಗಾಂಧಿನಗರದಲ್ಲಿ ಒಂದಷ್ಟು ಜನ ಇದ್ದಾರೆ, ಹಳೆ ಹಳುಬ್ರುಗಳು ಅವರೆಲ್ಲ, ಅವ್ರ ಮುಖಗಳೆಲ್ಲನೂ ನೋಡ್ಕೊಂಡಿದ್ದೀನಿ. ಅವರೆಲ್ಲ ಇವಾಗ ಸಿಗ್ತಾರೆ ನನಗೆ ಮತ್ತೆ. ನಾನೇನಕ್ಕೋ ನಿಂತ್ಕೊಂಡು ಯಾರಿಗೋ ವೆಯ್ಟ್ ಮಾಡ್ತಾ ಇರ್ತೀನಿ. ಈಗ ಪೇಪರಲ್ಲಿ ಬಂದಿರುತ್ತೆ, ಫೋನ್ ಮಾಡಿರ್ತೀನಿ, ಅವ್ನು ಬರ್ತೀನಿ ತಡೆಯಮ್ಮ, ಇಲ್ಲೇ ಹೋಟ್ಲ ಮುಂದೆ ನಿಂತಿರೋ ಅನ್ನೋನಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇನು ಮಾಡ್ತಾಯಿದ್ರು ನೋಡೋರು, ಯಾರೋ ಚೆನ್ನಾಗಿ ಇದ್ದಾನೆ, ಅವನ ಹತ್ರ ಹೋಗಿ ಕೇಳೋಣ ಅಂದ್ಬಿಟ್ಟು, ನೀನು ಸಿನಿಮಾ ಹೀರೋನಾ ಅನ್ನೋರು. ಇಲ್ಲ ಸರ್ ಟ್ರೈ ಮಾಡ್ತಾಯಿದ್ದೀನಿ ಸರ್. ಹೌದಾ, ಏನು ಆರಾಮಾಗಿ ಮಾಡ್ಬೋದು. ಸರಿ ಒಂದು ಟೀ ಹೇಳು. ಸರಿ ಸರ್ ಟೀ ಕೊಡಿ ಸರ್ ಇವ್ರಿಗೆ. ಸರಿ ಟೀ ಆಯ್ತಲ್ಲ, ಅವಾಗ ಎಷ್ಟು 2 ರೂಪಾಯಿನೋ 3 ರೂಪಾಯಿ ಟೀ. ಸರಿ ಟೀ, ಹಂಗೆ ಒಂದು ಸಿಗರೇಟ್ ತೊಗೊಳಮ್ಮ. ಏನಿಲ್ಲ, ಓಪನಿಂಗ್ ಸೀನ್ ಹೆಂಗೆ ಇಟ್ಬಿಡ್ಬೇಕು ಗೊತ್ತಾ ನಿನಗೆ, ಹೆಂಗೆ ಮಾಡ್ಬೇಕಂದ್ರೆ, ಹೆಂಗೆ ತೋರಿಸ್ಬೇಕಂದ್ರೆ ನಿನ್ನ, ತಡಿ ಇನ್ನೊಂದು ಸಿಗರೇಟ್ ಹೇಳು. ನನ್ನ ಹತ್ರ ಆವಾಗ ಇದ್ದಿದ್ದೆ, ಅವಾಗ ಎಷ್ಟು ಗೊತ್ತಾ ಸರ್, 1 ಲೀಟ್ರ್ ಪೆಟ್ರೋಲ್ 20 ರೂಪಾಯಿ ಸರ್. ಗಾಡೀಲಿ ಹೋಗ್ತಾ ಇರಲಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೆ, 50 ಪೈಸಾ 1 ರೂಪಾಯಿ ಕೊಟ್ಬಿಟ್ಟು ಗಾಂಧಿನಗರಕ್ಕೆ. ಇವನೇನಪ್ಪ ಹಿಂಗೆ ಸಿಗರೇಟ್ 2 ಸಿಗರೇಟ್ ಸೇರ್ತವನೆ, ಅರ್ಧ ಟೀ ಬೇರೆ ತೊಗೊಂಡ್ಬಿಟ್ಟವನೆ. ನನಗೆ ಟೀ ಏನೂ ಅಭ್ಯಾಸ ಇರಲಿಲ್ಲ, ಒಂದು ಬೂಮ್ ಬರೋ ಸೆಂಟ್ರ್ ಫ್ರೆಶು ಬಾಯಿಗೆ ಇಟ್ಕೋತಾ ಇದ್ದೆ. ಸರಿ ಹಿಂಗಾಯಿತು ಅನ್ನೋದು. ಸರಿ ಬಾಮ್ಮ ನಾಳೆ ಇದೇ ಟೈಮಿಗೆ ಸಿಗೋ, ಒಳ್ಳೆ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿನಗೆ, ಪ್ರೊಡ್ಯೂಸರ್ನ. ತಗೋ ಮತ್ತೆ ನೆಕ್ಸ್ಟ್ ಡೇ
ಮತ್ತೆ ನಮ್ಮಮ್ಮನ ಹತ್ರ ದುಡ್ಡು ಕೇಳೋದು, ಅಮ್ಮ ಇಲ್ಲೊಂದು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಕನಿಷ್ಕ ಹೋಟ್ಲ ಹತ್ರ, ಮತ್ತೆ ಸೇಮು ಅಲ್ಲಿ ಇನ್ನೊಬ್ಬ ಸಿಗೋವನು ಮತ್ತೆ. ಸರ್ ಇಲ್ಲಿ ಇದೇ ಥರನೇ ಮಾಫಿಯಾಗಳು ನಡೀತಾ ಇತ್ತು ಆ ಟೈಮಲ್ಲಿ. ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ನಲ್ಲ, ಕಾಶಿನಾಥ್ ಅವ್ರದ್ದು ಅವರೆಲ್ಲ ಬಂದು ತಿನ್ಕೊಂಡು ಬದುಕ್ತಾ ಇದ್ವಿ, ಆಮೇಲೆ ಕಡಲೆಪುರಿ ತಿಂದು ಜೀವನ ಮಾಡಿದ್ರಿ ಅಂತಿದ್ರಲ್ಲ. ಸರಿ ಅಂದ್ಬಿಟ್ಟು ಅದೆಲ್ಲ ಹೆಂಗಾಗೋಯ್ತು ಅಂದರೆ, ನಾನು ಗಾಂಧಿನಗರಕ್ಕೆ ಹೋಗ್ತಾ ಇದ್ದಂಗೆ ಅನುಭವಗಳಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ಓ ಈ ಥರ ಗಾಂಧಿನಗರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾರೋ ಪ್ರೊಡ್ಯೂಸರ್ ಕಾರಲ್ಲಿ ಬರ್ತಾನೆ, ನೋಡ್ತಾನೆ, ಚೆನ್ನಾಗಿದ್ದಾನೆ, ಏ ಬಾಮ್ಮ ಹತ್ತು ಗಾಡಿನ ಅಂತಾನೆ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾ ಮಾಡ್ತಾನೆ ಅಂತ ಹಿಂಗೆ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ಅದಕ್ಕೆ ಅಲ್ಲೇ ಓಡಾಡ್ತಾ ಇದ್ದೆ ಸರ್ ಗೇಟ್ ಮುಂದೆನೆ. ಅದು ಬಿಟ್ಟರೆ ಕಂಠೀರವ ಸ್ಟುಡಿಯೋ ಯಾವಾಗಲೂ ಗುರುವಾರ ಶುಕ್ರವಾರ ಫಿಕ್ಸು ಕಂಠೀರವ. ನಾನು ಸೋಮವಾರ ಮಂಗಳವಾರ ಬುಧವಾರ ಕನಿಷ್ಕ ಹೋಟ್ಲ ಹತ್ರ ಫಿಕ್ಸ್ ಆಗಿಬಿಡ್ತಾ ಇದ್ದೆ, ಯಾಕಂದರೆ ಎಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಬರ್ತಾರೆ, ಎಲ್ಲ ಆಫೀಸ್ಗಳಿದೆ ಅಂತ. ಈ ರೀತಿ ಹೋಗ್ತಾ ಇತ್ತು ಸರ್ ನಂದು ಜರ್ನಿ. ಈ ಮೋಸವಂತೂ ಹೋಗಿಲ್ಲ, ಬಟ್ ಅದನ್ನು ಏನಾಯಿತು, ನಾನು ಯಾರಿಗೂ ದುಡ್ಡು ಕೊಟ್ಟು ಕಳ್ಕೊಂಡಿಲ್ಲ. ಕೆಲವರು ಪೇಪರ್ಗಳು ಎತ್ಕೊಂಬರೋರು, ಖಾಲಿ ಪೇಪರ್ನ, ಇಲ್ಲೇನಿಲ್ಲಮ್ಮ ಇಲ್ಲಿ ಸೈನ್ ಹಾಕ್ಬಿಡು ನೀನು ಸಿನಿಮಾ ಮಾಡ್ಕೊಡ್ತೀಯ ಅನ್ನೋದಕ್ಕೆ ಅನ್ನೋರು. ಸರ್ ಇಲ್ಲೇನು ಮ್ಯಾಟ್ರೇ ಇಲ್ಲ, ಹೆಂಗೆ ಸೈನ್ ಹಾಕ್ಲಿ?